ನಮಸ್ಕಾರ ಸ್ನೇಹಿತರೆ, ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ರೇಣುಕಾದೇವಿಯ ಇತಿಹಾಸ ದರ್ಶನದ 3ನೇ ಸರಣಿ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹವೇ ನನಗೆ ಉತ್ಸಾಹ. ಬನ್ನಿ ವಿಡಿಯೋ ಶುರು ಮಾಡೋಣ. ಪವಾಡಗಳ ನಿಲಯವಾದ ಪವಿತ್ರ ಸ್ಥಳವೇ ಸವದತ್ತಿ ಕ್ಷೇತ್ರ. ಇಲ್ಲಿ ರೇಣುಕಾದೇವಿಯು ಎಲ್ಲರ ಅಮ್ಮ ಎಲ್ಲಮ್ಮಳಾಗಿ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಿದ್ದಾಳೆ. ಈ ಒಂದು ಕ್ಷೇತ್ರ ಬೆಳಗಾವಿ ಜಿಲ್ಲೆ ಸವದತ್ತಿಯ ಯಲ್ಲಮ್ಮನ ಗುಡ್ಡದ ಮೇಲಿದೆ. ಸ್ತ್ರೀ ಮತ್ತು ಪುರುಷ ಶಕ್ತಿ ಎರಡರ ಸಂಗಮವೇ ಯಲ್ಲಮ್ಮ. ಈ ದೇವಿಯ ಗುಡಿಗೆ ಬಂದವರು ಮೊದಲು ಹೋಗಬೇಕಾಗಿರುವುದು ಜೋಗುಳ ಬಾವಿಗೆ. ಇಲ್ಲಿ ಮೊದಲು ಸ್ನಾನ ಮಾಡಿ ನಂತರ ಸತ್ಯವನ ಗುಡಿಗೆ ಹೋಗಬೇಕು. ಹೌದು ಸ್ನೇಹಿತರೆ, ಈ ಜೋಗುಳ ಬಾವಿಯಲ್ಲಿ ಸತ್ಯವತಿ ದೇವಿ ಅಥವಾ ಸತ್ಯವಳ ಮೂಲ ದೇಗುಲವಿದೆ. ಅರೆ, ರೇಣುಕಾ ಯಲ್ಲಮ್ಮನ ಬಗ್ಗೆ ಹೇಳೋದು ಬಿಟ್ಟು ಇದು ಯಾರೋ ಸತ್ಯವ್ವ ಸತ್ಯವತಿ ಅಂತೆಲ್ಲ ಹೇಳ್ತಿದ್ದಾನೆ ಅನ್ಕೊಂಡ್ರಾ? ಇವಾಗ ಹೇಳ್ತೀನಿ ಕೇಳಿ. ಸತ್ಯವತಿ ಅಂದ್ರೆ ರೇಣುಕೆಯ ಅತ್ತೆ, ಅಂದ್ರೆ ಯಲ್ಲಮ್ಮಳ ಪತಿಯಾದಂತಹ ಜಮದಗ್ನಿಯ ತಾಯಿ. ರೇಣುಕೆ ಮತ್ತು ಜಮದಗ್ನಿಯ ಮದುವೆಯ ನಂತರ ರೇಣುಕೆಯನ್ನು ಈಕೆ ತನ್ನ ಸ್ವಂತ ಮಗಳ ರೀತಿ ನೋಡಿಕೊಂಡಿರುತ್ತಾಳೆ. ಇದೇ ಕಾರಣದಿಂದಾಗಿ ಯಲ್ಲಮ್ಮಳಿಗೆ ತನ್ನ ಅತ್ತೆ ಸತ್ಯವತಿಯ ಮೇಲೆ ಬಹಳ ಪ್ರೀತಿ. ಆ ಪ್ರೀತಿಯನ್ನು ಇಡೀ ಪ್ರಪಂಚಕ್ಕೆ ತೋರಿಸಲೆಂದೇ ಸತ್ಯವಳನ್ನು 7 ಹೊಂಡಗಳಲ್ಲಿ ಒಂದಾದಂತಹ ಈ ಜೋಗುಳ ಬಾವಿಯಲ್ಲಿ ನೆಲೆಗೊಂಡು ಇಲ್ಲಿ ಬಂದು ಮಜ್ಜನ ಮಾಡುವಂತಹ ಭಕ್ತಗಣಕ್ಕೆ ಅವರ ರೋಗ ರುಜಿನಗಳನ್ನು ದೂರ ಮಾಡುವಂತಹ ಸತ್ಯವ್ವ ಜೋಗುಳಬಾವಿ ಸತ್ಯವನಾಗಿ ನೆಲೆಸು ಎಂದು ಸತ್ಯವಳಿಗೆ ವಿಶೇಷ ಸ್ಥಾನವನ್ನು ನೀಡುತ್ತಾಳೆ. ಸ್ನೇಹಿತರೆ, ನಾನಾಗಲೇ ಹೇಳಿದಾಗೆ ಸವದತ್ತಿಯಲ್ಲಿ ಒಟ್ಟು 7 ಕೊಳ್ಳಗಳಿವೆ. ಅವುಗಳು ಯಾವ್ಯಾವು ಅಂದರೆ ಎಣ್ಣೆ ಹೊಂಡ, ಅರಿಶಿಣ ಹೊಂಡ, ಕುಂಕುಮ ಹೊಂಡ, ಸಂಗಪ್ಪನ ಕೊಳ, ಗೂಗಿ ಕೊಳ, ಕೊನೆಯದಾಗಿ ಜೋಗುಳಬಾವಿ ಕೊಳ. ಈ ಜೋಗುಳಬಾವಿ ಅನ್ನೋ ಪದಕ್ಕೂ ಒಂದು ಅರ್ಥವಿದೆ. ಜೋಗುಳ ಅಂದರೆ ಮಂಗಳ, ಜೋಗುಳ ಅಂದರೆ ಸಮೃದ್ಧಿ ಅಂತ. ಮಂಗಳವನ್ನ ಸಮೃದ್ಧಿಯಾಗಿ ಕೊಡುವಂತಹ ತಾಯಿಯೇ ಈ ಜೋಗುಳಬಾವಿ ಸತ್ಯವ್ವ. ಈ ದೇವಾಲಯದ ಮತ್ತೊಂದು ವಿಶೇಷ ಸಂಪ್ರದಾಯವೆಂದರೆ ದೇವಾಲಯದ ಗೋಪುರದ ಮೇಲಿರುವ ಕಳಶ ನೋಡಿ ತೆಂಗಿನಕಾಯಿ ಒಡೆಯುವುದು. ಹೀಗೆ ಮಾಡಿದರೆ ನಾವು ಅಂದುಕೊಂಡಂತಹ ಇಷ್ಟಾರ್ಥಗಳನ್ನೆಲ್ಲ ತಾಯಿ ಈಡೇರಿಸುತ್ತಾಳೆಂಬುದು ಭಕ್ತರ ನಂಬಿಕೆ. ತಾಯಿ ಯಲ್ಲಮ್ಮಳಿಗೆ ಹಳದಿ ಭಂಡಾರವೆಂದರೆ ಬಹಳ ಪ್ರೀತಿ. ಮನುಷ್ಯನಿಗೆ ಮನಸ್ಸು ಅನ್ನೋದು ಬಹಳ ಮುಖ್ಯ. ಆ ಮನಸ್ಸು ಬರೋದೇ ಸಪ್ತ ಚಕ್ರಗಳಲ್ಲಿ ಹಿಡಿದಿಟ್ಟುಕೊಳ್ಳಬೇಕಾದಂತಹ ಮೂಲಾಧಾರದಿಂದ. ಈ ಮೂಲಾಧಾರದ ಬಣ್ಣವೇ ಅರಿಶಿಣ. ಹಾಗಾಗಿ ಅಮ್ಮನಿಗೆ ಅರಿಶಿಣ ಬಹಳ ಪ್ರಿಯವಾದದ್ದು. ತನ್ನ ಕಾಮದ ಕಾಮನೆಗಳು ಜಾಸ್ತಿಯಾಗಿ ಪತಿಯಿಂದ ಶಾಪಕ್ಕೊಳಗಾಗಿದ್ದು ಇದೇ ಮೂಲಾಧಾರದಿಂದ. ಇದರಿಂದ ತಾನು ಕಲಿತ ಪಾಠದಿಂದ ಜೀವನವನ್ನು ಎಲ್ಲರೂ ಕಲಿಯಲಿ ಎಂಬುದು ದೇವಿಯ ಇಚ್ಛೆ. ಮೂಲಾಧಾರವನ್ನು ಅಂದರೆ ಕಾಮವನ್ನು ಯಾರು ನಿಗ್ರಹಿಸ್ತಾರೋ, ಯಾರು ನಿಯಂತ್ರಿಸ್ತಾರೋ ಅವರು ಎಲ್ಲವನ್ನೂ ಗೆಲ್ಲಬಹುದು ಎಂಬುದು ಈ ಭಂಡಾರದ ಹಿಂದಿನ ರಹಸ್ಯ. ತಾಯಿ ಯಲ್ಲಮ್ಮಳಿಗೆ ಕೇವಲ ಅರಿಶಿಣ ಮಾತ್ರ ಪ್ರಿಯವಲ್ಲ, ಅದರ ಜೊತೆಗೆ ಬೇವಿನ ಸೊಪ್ಪು, ನಿಂಬೆಹಣ್ಣು ಹಾಗೂ ಉಪ್ಪು ಕೂಡ ಬಹಳ ಪ್ರಿಯವಾದದ್ದು. ಈಗಲೂ ಕೂಡ ದೇವಿಯ ಗರ್ಭಗುಡಿಯ ದ್ವಾರಪಾಲಕರಿಗೆ ಉಪ್ಪು ಎಸೆಯುವಂತಹ ಪದ್ಧತಿ ರೂಢಿಯಲ್ಲಿದೆ. ಇಲ್ಲಿಗೆ ಬರುವಂತಹ ಭಕ್ತರು ಹಣೆಗೆ ಭಂಡಾರವನ್ನು ಹಚ್ಚಿಕೊಂಡು ಬೇವಿನ ಸೊಪ್ಪನ್ನು ಸೊಂಟಕ್ಕೆ ಕಟ್ಟಿಕೊಂಡು ದೇವಿಗೆ ಮತ್ತು ದೇವಸ್ಥಾನದ ಗೋಪುರಕ್ಕೆ ಭಂಡಾರ ಎರಚುವುದರಿಂದ ದೇವಿ ಸಂತೃಪ್ತಳಾಗುತ್ತಾಳೆ ಎಂಬುದು ಭಕ್ತರ ನಂಬಿಕೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ಅಂಶವೆಂದರೆ ಈ ಹಿಂದೆ ಭಕ್ತರು ಬೆತ್ತಲೆಯಾಗಿ ಮೈತುಂಬ ಬೇವಿನ ಸೊಪ್ಪನ್ನು ಕಟ್ಟಿಕೊಂಡು ದೇವಿಯ ಸೇವೆ ಮಾಡುವಂತಹ ಪದ್ಧತಿ ರೂಢಿಯಲ್ಲಿತ್ತು. ಆದರೆ ಇದನ್ನು ಸರ್ಕಾರ ನಿಷೇಧಿಸಿದೆ. ಆದ ಕಾರಣ ಈಗ ಉಡುಪುಗಳನ್ನು ತೊಟ್ಟು ಜೋಗುಳ ಬಾವಿಯಲ್ಲಿ ಸ್ನಾನ ಮಾಡಿ ಆ ಒದ್ದೆ ಬಟ್ಟೆಯ ಮೇಲೆಯೇ ಬೇವಿನ ಸೊಪ್ಪನ್ನು ಕಟ್ಟಿಕೊಂಡು ಸೇವೆ ಮಾಡಲಾಗುತ್ತದೆ. ಇದಷ್ಟೇ ಅಲ್ಲದೆ ಯಲ್ಲಮ್ಮ ಕಡುಬು ಮತ್ತು ಎಣ್ಣೆಗಾಯಿ ಪ್ರಿಯಳು. ಈಗಲೂ ಈ ಕ್ಷೇತ್ರದಲ್ಲಿ ಪ್ರಸಾದ ರೂಪದಲ್ಲಿ ಕಡುಬನ್ನು ನೀಡುವಂತಹ ಸಂಪ್ರದಾಯವಿದೆ. ಇದಷ್ಟೇ ಅಲ್ಲದೆ ಮಕ್ಕಳಿಲ್ಲದ ದಂಪತಿಗಳು ಈ ಕ್ಷೇತ್ರಕ್ಕೆ ಬಂದು ಭಂಡಾರ ಹಾಕಿ ತೊಟ್ಟಿಲು ತೂಗಿ ದೇವಿಯ ಸೇವೆ ಮಾಡಿದರೆ ಮಕ್ಕಳ ಭಾಗ್ಯ ಕರುಣಿಸುತ್ತಾಳೆ ಎಂಬುದು ಇಲ್ಲಿನ ಜನರ ನಂಬಿಕೆ. ಇದೇ ರೀತಿ ಇಲ್ಲಿ ಮಾತಂಗಿ ದೇವಿಗೂ ಮೊದಲ ಪೂಜೆಯಾಗುತ್ತದೆ. ಅರೆ, ಯಾರು ಈ ಮಾತಂಗಿ ದೇವಿ ಅಂತೀರಾ? ನಾನು ಮೊದಲ ವಿಡಿಯೋದಲ್ಲಿ ಹೇಳಿದ ಹಾಗೆ ರೇಣುಕೆಗೆ ಪತಿ ಜಮದಗ್ನಿಯು ಕುಷ್ಠರೋಗ ಪ್ರಾಪ್ತಿಯಾಗಲಿ ಎಂದು ಶಾಪ ನೀಡಿ ಆಕೆಯನ್ನು ಆಶ್ರಮದಿಂದ ಹೊರಗಟ್ಟಿರುತ್ತಾನೆ. ಸ್ನೇಹಿತರೆ, ನೀವಿನ್ನೂ ಮೊದಲನೇ ವಿಡಿಯೋ ನೋಡಿಲ್ಲ ಅಂದರೆ ಮೇಲೆ ಐಕಾರ್ಡ್ನಲ್ಲಿ ಆ ವಿಡಿಯೋದ ಲಿಂಕ್ ಹಾಕಿರ್ತೀನಿ. ನೀವು ಅದ್ರ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಡೈರೆಕ್ಟ್ ಆಗಿ ಆ ವಿಡಿಯೋಗೆ ಎಂಟರ್ ಆಗ್ಬೋದು. ಬನ್ನಿ ಈಗ ವಿಡಿಯೋದಲ್ಲಿ ಮುಂದುವರಿಯೋಣ. ರೇಣುಕೆಗೆ ಪತಿ ಜಮದಗ್ನಿಯು ಕುಷ್ಠರೋಗ ಪ್ರಾಪ್ತಿಯಾಗಲಿ ಎಂದು ಶಾಪ ನೀಡಿ ಆಕೆಯನ್ನು ಆಶ್ರಮದಿಂದ ಹೊರಗಟ್ಟಿರುತ್ತಾನೆ. ಇಂತಹ ಸಂದರ್ಭದಲ್ಲಿ ರೇಣುಕೆಯು ಕಾಡು ಮೇಡುಗಳಲ್ಲಿ ಅಲೆದು ಅಲೆದು ಸುಸ್ತಾಗಿ ದಾಹದಿಂದ ಒಂದು ಕಡೆ ಕುಳಿತಿರುತ್ತಾಳೆ. ಆಗ ಅಲ್ಲಿಗೆ ಒಬ್ಬಳು ಹೆಂಗಸು ಬರುತ್ತಾಳೆ. ಅವಳೇ ಮಾತಂಗಿ. ಆಕೆ ಹಿಂದು ಮುಂದು ನೋಡದೆ ಸ್ವಲ್ಪವೂ ಅಸಹ್ಯ ಪಟ್ಟುಕೊಳ್ಳದೆ ಕುಷ್ಠರೋಗ ಪೀಡಿತೆಯಾದಂತಹ ತಾಯಿ ರೇಣುಕೆಗೆ ಹಣ್ಣು ಹಂಪಲುಗಳನ್ನು ನೀಡಿ ಉಪಚರಿಸುತ್ತಾಳೆ. ಹೀಗೆ ನಿಸ್ವಾರ್ಥವಾದಂತಹ ಸೇವೆ ಮಾಡಿದ್ದಕ್ಕೆ ತಾಯಿ ರೇಣುಕೆಯು ಮಾತಂಗಿಗೆ ತನ್ನ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ನೀಡುತ್ತಾಳೆ. ಇದರ ಸವಿನೆನಪಿಗೋಸ್ಕರವೇ
ಇಲ್ಲಿ ಮೊದಲ ಪೂಜೆ ಮಾತಂಗಿಗೆ ನೆರವೇರುತ್ತದೆ. ಉಧೋ ಉಧೋ ಎಂಬ ಘೋಷವಾಕ್ಯ ತಾಯಿಗೆ ಬಹಳ ಪ್ರಿಯವಾದದ್ದು. ಈಕೆ ಅಷ್ಟಭುಜಧಾರಿಣಿ. ಸ್ನೇಹಿತರೆ, ನೀವು ನೋಡಿರ್ಬೋದು, ಯಲ್ಲಮ್ಮಳ ಎಲ್ಲ ಭಾವಚಿತ್ರಗಳಲ್ಲಿ ತಾಯಿಯ ಶಿರವನ್ನು ಮಾತ್ರ ಚಿತ್ರಿಸಲಾಗಿರುತ್ತದೆ. ಆಕೆಯ ದೇಹವು ನಮಗೆ ನೋಡಲು ಕಾಣುವುದಿಲ್ಲ. ಯಾಕೆ? ಇದಕ್ಕೆ ಕಾರಣವೇನು? ಇದರ ಹಿಂದಿನ ಕಥೆಯೇನು? ಎಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಮೊದಲನೇ ವಿಡಿಯೋ ನೋಡಿಲ್ಲ ಅಂದರೆ ಮೇಲೆ ಐಕಾರ್ಡ್ನಲ್ಲಿ ಆ ವಿಡಿಯೋದ ಲಿಂಕ್ ಹಾಕಿರ್ತೀನಿ. ಅದರ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನೀವು ನೇರವಾಗಿ ಆ ವಿಡಿಯೋಗೆ ಹೋಗಬಹುದು. ಬನ್ನಿ ಈಗ ಸರಣಿಯಲ್ಲಿ ಮುಂದುವರಿಯೋಣ. ಹಿಂದೆ ಜಮದಗ್ನಿಯು ರೇಣುಕೆಗೆ ನೀಡಿದ ಶಾಪವನ್ನು ವಿಮೋಚನೆ ಮಾಡಿಕೊಂಡು ತಾಯಿ ರೇಣುಕಾದೇವಿಯು ಮರಳಿ ಆಶ್ರಮಕ್ಕೆ ಬಂದು ಜಮದಗ್ನಿಯ ಮುಂದೆ ನಿಂತು, ನನ್ನನ್ನು ಆಶ್ರಮದಿಂದ ಕಳಿಸಬೇಡಿ, ನಾನು ಇಲ್ಲೇ ಇರುತ್ತೇನೆ ಎಂದು ಕೇಳುತ್ತಾಳೆ. ಇದಕ್ಕೆ ಒಪ್ಪದಂತಹ ಜಮದಗ್ನಿಯು ಕೋಪದಲ್ಲಿ ತನ್ನ 4 ಮಕ್ಕಳನ್ನು ಕರೆದು, ನೀವು ಪಿತೃವಾಕ್ಯ ಪರಿಪಾಲನೆ ಮಾಡುವುದೇ ಆದರೆ ಕೂಡಲೇ ನಿಮ್ಮ ತಾಯಿಯ ಶಿರವನ್ನು ಕತ್ತರಿಸಿ ಎಂದು ಆಜ್ಞೆ ಮಾಡುತ್ತಾನೆ. ಆದರೆ ಆ 4 ಮಕ್ಕಳು ತನ್ನ ತಂದೆಯ ಆಜ್ಞೆಯನ್ನು ನಿರಾಕರಿಸುತ್ತಾರೆ. ಇದರಿಂದ ಮತ್ತೂ ಕೋಪಗೊಂಡಂತಹ ಜಮದಗ್ನಿಯು ತಂದೆಯ ಆಜ್ಞೆಯನ್ನು ಪಾಲಿಸದೇ ಇರುವ ನೀವು ಷಂಡರಾಗಿ ಎಂದು ಶಪಿಸಿ ಆ 4ರನ್ನು ಸುಟ್ಟು ಬೂದಿ ಮಾಡುತ್ತಾನೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಮಾಹಿತಿ ಇದೆ. ನೀವು ನೋಡಿರ್ಬೋದು, ಸವದತ್ತಿ ಕ್ಷೇತ್ರದಲ್ಲಿ ಮಂಗಳಮುಖಿಯರೇ ಜೋಗತಿಯರಾಗಿ ಹೆಚ್ಚಾಗಿ ತಾಯಿಯ ಸೇವೆ ಸಲ್ಲಿಸುತ್ತಿದ್ದಾರೆ. ಯಾಕಂದ್ರೆ ಆ ಸಂಪ್ರದಾಯದ ಹಿಂದೆ ಇರುವಂತಹ ಕಥೆಯೇ ಇದು. ಜಮದಗ್ನಿ ತನ್ನ 4 ಮಕ್ಕಳಿಗೆ ನೀವು ಷಂಡರಾಗಿ ಎಂದು ಶಾಪ ನೀಡುತ್ತಾನೆ. ಇಲ್ಲಿ ಸವದತ್ತಿಯಲ್ಲಿ ನೆಲೆಸಿರೋದ್ಯಾರು? ತಾಯಿ ಯಲ್ಲಮ್ಮ. ತನ್ನ ಮಕ್ಕಳಿಗೆ ಗಂಡ ಷಂಡರಾಗಿ ಎಂದು ಶಾಪವಿಟ್ಟ. ಅದೇ ರೀತಿ ಎಲ್ಲರ ಅಮ್ಮ ಎಂದು ಕರೆಸಿಕೊಳ್ಳುವಂತಹ ಯಲ್ಲಮ್ಮಳ ಗುಡಿಯಲ್ಲಿ ಮಂಗಳಮುಖಿಯರು ಕೂಡ ಆಕೆಯ ಮಕ್ಕಳೇ. ಆ ಕಾರಣಕ್ಕಾಗಿ ಇಲ್ಲಿ ಮಂಗಳಮುಖಿಯರ ಸಂಖ್ಯೆ ಹೆಚ್ಚು. ಆದರೆ ಇಲ್ಲಿ ಅವರು ಬೇರೆ ಯಾವ ಕೆಲಸಗಳನ್ನೂ ಮಾಡದೆ ಕೇವಲ ತಾಯಿಯ ಸೇವೆಯಲ್ಲಿ ಇಡೀ ಜೀವಮಾನ ಸವಿಸುತ್ತಾರೆ. ತಾಯಿಯನ್ನು ನಂಬದೇ ಇರುವ, ಹೆಣ್ಣನ್ನು ಗೌರವಿಸದ ಯಾವುದೇ ಪುರುಷರು ಇಲ್ಲಿ ಬಂದರೆ, ಅಥವಾ ಆತ ತನ್ನ ಅಹಂಕಾರದಿಂದ ದೇವಿಗೆ ಭಂಡಾರ ಹಚ್ಚದೇ ಇದ್ದರೆ ಆತನನ್ನು ಷಂಡನನ್ನಾಗಿ ಮಾಡುತ್ತಾಳೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆ. ಬನ್ನಿ ಸ್ನೇಹಿತರೆ, ಮತ್ತೆ ಹಿಂದಿನ ಕತೆಗೆ ಹೋಗೋಣ. ತಂದೆಯ ಮಾತನ್ನು ಧಿಕ್ಕರಿಸಿದಂತಹ ಆ 4 ಮಕ್ಕಳು ಷಂಡರಾಗಿ ಎಂಬ ಶಾಪದೊಂದಿಗೆ ಭಸ್ಮವಾಗಿ ಬಿಟ್ಟರು. ಇದರಿಂದ ಕ್ರೋಧಗೊಂಡಂತಹ ಜಮದಗ್ನಿಯು ತನ್ನ ಕೊನೆಯ ಮಗನಾದಂತಹ ಪರಶುರಾಮನನ್ನು ಕರೆದು, ಭಾರ್ಗವರಾಮ, ನೀನು ನಿನ್ನ ತಂದೆಯ ಮಾತಿನಂತೆ ನಡೆದುಕೊಳ್ಳುವುದೇ ಆದರೆ ಮರು ಮಾತನಾಡದೆ ಕತ್ತರಿಸು ನಿನ್ನ ತಾಯಿಯ ಶಿರವನ್ನು ಎಂದು ಹೇಳುತ್ತಾನೆ. ಅದೇ ರೀತಿ ಪರಶುರಾಮನು ಮರು ಮಾತನಾಡದೆ ತನ್ನ ತಾಯಿಯ ಶಿರವನ್ನು ಕತ್ತರಿಸುತ್ತಾನೆ. ಇದನ್ನು ಕಂಡು ಬಹಳ ಸಂತಸಗೊಂಡಂತಹ ಜಮದಗ್ನಿಯು, ಭಲೆ ಭಲೆ ಮಗನೇ, ಈ ನಿನ್ನ ಪಿತೃವಾಕ್ಯ ಪರಿಪಾಲನೆಗೆ ಮೆಚ್ಚಿದೆ. ನಿನಗೆ 3 ವರಗಳನ್ನು ನೀಡುತ್ತೇನೆ, ಏನು ಬೇಕೋ ಕೇಳಿಕೋ ಎಂದು ಹೇಳುತ್ತಾನೆ. ಈ ಸಂದರ್ಭದಲ್ಲಿ ಪರಶುರಾಮನು ವರ ಕೇಳುವಾಗ ಗಾಬರಿಗೊಂಡು, ಮೊದಲನೆಯದಾಗಿ ನನ್ನ ತಾಯಿಯ ಶಿರಕ್ಕೆ ಪುನರ್ಜೀವ ಬರಲಿ ಎಂದು ಕೇಳುತ್ತಾನೆ. ಅದಕ್ಕೆ ಜಮದಗ್ನಿ ತಥಾಸ್ತು ಅನ್ನುತ್ತಾನೆ. ಅಂದರೆ ಆತ ಕೇಳಿದ್ದು ಕೇವಲ ನನ್ನ ತಾಯಿಯ ಶಿರಕ್ಕೆ ಜೀವ ಬರಲಿ ಅಂತ, ದೇಹಕ್ಕಲ್ಲ. ಹೀಗಾಗಿ ಇಂದಿಗೂ ಕೂಡ ತಾಯಿ ರೇಣುಕೆಯ ಶಿರವನ್ನು ಮಾತ್ರ ಇಟ್ಟು ಪೂಜೆ ಮಾಡಲಾಗುತ್ತಿದೆ. ಸವದತ್ತಿ ಯಲ್ಲಮ್ಮಳ ಗರ್ಭಗುಡಿಯಲ್ಲಿಯೂ ಕೂಡ ದೇವಿಯ ರುಂಡ ಮಾತ್ರ ಇದೆ. ಆ ಒಂದು ಶಿರಕ್ಕೆ ಎಲ್ಲ ಪೂಜೆಗಳು ನಡೆಯುತ್ತಿರುವುದು. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ಚಿತ್ರಪಟಗಳಲ್ಲಿ ಇರುವಂತಹ ದೇವಿಯ ರುಂಡದ ಚಿತ್ರದ ಹಿಂದಿನ ಕತೆ ಏನು ಅಂತ. ಸ್ನೇಹಿತರೆ, ನೀವು ದೇವಿಯ ಮುಖವನ್ನು ಸರಿಯಾಗಿ ನೋಡಿದ್ರೆ ಆಕೆಗೆ ಗಂಡಸರ ಥರ ಮುಖದಲ್ಲಿ ಮೀಸೆ ಇದೆ. ಯಾಕೆ? ರೇಣುಕಾದೇವಿ ಒಬ್ಬಳು ಹೆಣ್ಣು, ಆದರೆ ಆಕೆಗೆ ಮೀಸೆ ಹೇಗೆ ಬಂತು ಅಂತ ನೋಡೋದಾದ್ರೆ, ಜಮದಗ್ನಿಯನ್ನು ಕೊಂದಂತಹ ಕಾರ್ತವೀರ್ಯಾರ್ಜುನನ ಸಹೋದರ ಬೇಟಾಸುರ ಎಂಬ ಅಸುರನಿರ್ತಾನೆ. ಈತ ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಒಂದು ವರವನ್ನು ಪಡೆದಿರುತ್ತಾನೆ. ಅದೇನೆಂದ್ರೆ, ಈ ಸೃಷ್ಟಿಯಲ್ಲಿ ನಾನೇ ಮಹಾಪುರುಷನಾಗಬೇಕು. ನನ್ನ ಮುಂದೆ ಯಾರೇ ಬಂದರೂ, ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅವರನ್ನು ಕೇವಲ ನನ್ನ ಮೀಸೆಯಿಂದಲೇ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿಯನ್ನು ನೀಡು ಎಂದು ವರವನ್ನು ಪಡೆದಿರುತ್ತಾನೆ. ಹೀಗಿದ್ದಾಗ ತನ್ನ ತಂದೆಯನ್ನು ಕೊಂದಂತಹ ಕಾರ್ತವೀರ್ಯಾರ್ಜುನನನ್ನು ಕೊಲ್ಲಲು ಹೋಗಿದ್ದಂತಹ ಪರಶುರಾಮನನ್ನು ಈ ಬೇಟಾಸುರ ತನ್ನ ಮೀಸೆಯಿಂದ ಹಿಡಿದಿಟ್ಟುಕೊಂಡಿರುತ್ತಾನೆ. ಆಗ ಈ ವಿಷಯ ತಿಳಿದಂತಹ ತಾಯಿ ರೇಣುಕೆಯು ಮಹಾಪುರುಷನೆಂದು ಗರ್ವ ಪಡುತ್ತಿದ್ದಂತಹ ಬೇಟಾಸುರನ ಶಕ್ತಿಯನ್ನು ಕುಂದಿಸಿ ಆ ಪೌರುಷದ ಸಂಕೇತವಾದಂತಹ ಮೀಸೆಯನ್ನು ಕಿತ್ತು ಆಕೆ ತನ್ನ ಗದ್ದಕ್ಕೆ ಇಟ್ಟುಕೊಳ್ಳುತ್ತಾಳೆ. ಇದೇ ಕಾರಣಕ್ಕಾಗಿಯೇ ಇಂದಿಗೂ ದೇವಿಯ ಮುಖದಲ್ಲಿ ಮೀಸೆ ಇರುವುದು. ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳು ದೇವಿಯ ದರ್ಶನ ಪಡೆದು ನಂತರ ಅವರು ತಮ್ಮ ತಮ್ಮ ಮನೆಗಳಿಗೆ ಹೋಗಬೇಕು. ಬೇರೆಯವರ ಮನೆಗೆ ಹೋಗಬಾರದು. ಏಕೆಂದರೆ ಭಕ್ತರು ದೇವಾಲಯದಿಂದ ಬೇರೆಯವರ ಮನೆಗೆ ಹೋದರೆ ಅವರಿಗೆ ಒಳ್ಳೆಯದಾಗುತ್ತದೆ ಎಂಬುದು ಇಲ್ಲಿ ಜನರ ನಂಬಿಕೆ. ಕರ್ನಾಟಕದ ನವಶಕ್ತಿ ಪೀಠಗಳಲ್ಲಿ ಒಂದಾದಂತಹ ಯಲ್ಲಮ್ಮನ ಕ್ಷೇತ್ರವು ನಮ್ಮ ರಾಜ್ಯದಲ್ಲಿರುವುದೇ ನಮಗೆ ಹೆಮ್ಮೆ. ನೋಡಿದ್ರಲ್ಲ ಸ್ನೇಹಿತರೆ, ದೇವಿಯ ಕ್ಷೇತ್ರದ ಮಹಿಮೆಯನ್ನ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ಹಾಗೂ ದೇವಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.